ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ. ಮಾವಿನಕಾಯನ್ನು ಮೊದಲು ನೀಟಾಗಿ ತೊಳ್ಕೊಂಡು ಟವಲಲ್ಲಿ ಒರೆಸ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಮಾವಿನಕಾಯಿ ಪೀಸಸ್ನೆಲ್ಲ ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಅದ್ರ ಮೇಲೆ ಲೇಯರ್ ಆಗಿ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿನ ಒಂದೊಂದು ಲೇಯರ್ಗೂ ಹಾಕ್ಕೊಂಡು ಮತ್ತು ಮಾವಿನಕಾಯಿ ಹೆಚ್ಚಿ ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ಸೆಟ್ ಮಾಡಬೇಕು. ಆಮೇಲೆ ಆ ಮಿಕ್ಸ್ಚರ್ನ ಚೆನ್ನಾಗಿ ಕಲಿಸ್ಬೇಕು. ಕೈ ಹಾಕಬಾರ್ದು, ನೀಟಾಗಿ ಹಾಗೇನೇ ಶೇಕ್ ಮಾಡಿ ಅಥವಾ ಒಂದು ಸೌಟ್ನಲ್ಲಿ ಕಲಿಸ್ಕೊಳ್ಬೇಕು. ಈ ಮಿಕ್ಸ್ಚರ್ನ ನೀಟಾಗಿ ಮುಚ್ಚಿ ಏರ್ ಟೈಟಾಗಿ 2 days ಬಿಡಬೇಕು. ಆಮೇಲೆ ಅದಕ್ಕೆ ಮೆಂತ್ಯೆಯನ್ನು ಸಾಸಿವೆಯನ್ನು ರೆಡಿ ಮಾಡಿಕೊಂಡು ಮೆಂತ್ಯೆಯನ್ನು ಹುರ್ಕೊಳ್ಬೇಕು. ಸಾಸಿವೆನ ಹಾಗೆ ಹಾಕ್ಕೋಬೇಕು. ಹಿಂಗನ್ನ ಬೆರೆಸ್ಕೊಂಡು ಆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಒಗ್ಗರಣೆಗೆ ಸಾಸಿವೆ ಮತ್ತು ಹಿಂಗನ್ನು ರೆಡಿ ಮಾಡಿಕೊಂಡು ಒಂದು ಬಾಣಲಿನಲ್ಲಿ ಸಾಸಿವೆ ಎಣ್ಣೆನ ಹಾಕಿ ಬಿಸಿಗಿಟ್ಟು ಅದರಲ್ಲಿ ಒಗ್ಗರಣೆಗೆ ಸಾಸಿವೆ ಬೆರೆಸ್ಕೊಂಡು ಒಲೆ ಆರಿಸ್ಕೊಂಡು ಅದಕ್ಕೆ ಹಿಂಗನ್ನು ಮಿಕ್ಸ್ ಮಾಡಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂತಹ ಪೌಡರು ಮತ್ತು ಎಣ್ಣೆ ಒಗ್ಗರಣೆ ಅದನ್ನೆಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡಂಥ ಮಾವಿನಕಾಯಿಗೆ 2 ದಿನ ಆದಮೇಲೆ ಈ ಪೌಡರ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿನ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆಯನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಕ್ಲೋಸ್ ಮಾಡಿ 2 ದಿನಗಳವರೆಗೂ ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕು. ಇದೇ ರೀತಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.